ಲೇ ರಾಧಾ, ನಿನ್ ತಾಕ ಸ್ಕೂಟಿ ಇತ್ತಲ್ಲ, ಯೋನ್ ಮಾಡಿದೆ ಸ್ಕೂಟಿನ? ಕಾಣ್ತಾನೆ ಇಲ್ವಲ್ಲ ಸ್ಕೂಟಿ, ಯೋನ್ ಮಾಡಿದೆ? ಅದು ಅದು ಸುಮ್ಮನೆ ಬೇಕಿರಲಿಲ್ಲ ಕಣಜಿ, ಅದಕ್ಕೆ ಎಲ್ಲೋ ಇಲ್ಲೇ ಫ್ರೆಂಡ್ ಮಂತಕ್ಕೆ ಏನಿಯ ಬಿಟ್ಬಿಟ್ಟು ಬಂದಿದ್ದೀನಿ. ನನಗೇನು ಬೇಕಿರಲಿಲ್ಲ ಅದು, ಏನು ಸುಮ್ಕೆ ನೀನಿಯ, ನಾನು ಬರೀ ಇವಾಗ ಕಾರ್ ಎತ್ಕೊಂಡಿದ್ದೀನಲ್ಲ, ಐಟಮ್ಸ್ ಹಾಕೊಂಬಿಟ್ಟು ಬರೋಕ್ಕೆ ಬಿಡೋಕ್ಕೆ ಎಲ್ಲ ಕಾರಾಗೆ ಏನಿಯ ಓಡಾಡ್ತೀನಲ್ಲ, ಅದಕ್ಕೆ ನೀನಿಯ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇನಿಯ ತಗೊಂಡೋಗ್ಬಿಟ್ಟು ಅಲ್ಲೇ ಏನಿಯ ಬಿಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ ಮಂತಕ್ಕೆ. ಯಾಕೆ ಸುಳ್ಳು ಬೊಗಳ್ತ್ಯಾ? ಲೇ ರಾಧಾ, ಏನೇ ಮಗಳು ಮಗಳು ಅಂತ ನೋಡ್ಕೊತಾ ಇದೀವಿ ಮನೆಗೆ, ನಮ್ಮ ಮನೆಗೆ ಏನಿಯ ಕನ್ನ ಆಗ್ತಾ ಇದ್ದೀಗ ನೀನು? ಯಾಕೆ ಸುಳ್ಳು ಹೇಳ್ತಿದ್ದೀಗ? ಸ್ಕೂಟಿ ಎಲ್ಲೈತೆ ಅಂತ ನಂಗೆ ಏನು ಎಟ್ಟು ಗೊತ್ತು, ಹೇಳು ಎಲ್ಲೈತೆ? ಆ ಪೊದ್ದಿ ಕಿತ್ಕೊಂಡೋಗ್ಬಿಟ್ಟು ಅವ್ರ ಅಪ್ಪಂಗೆ ಕೊಟ್ಬಿಟ್ಲೆ? ಅಜ್ಜಿ ಥೋ, ನೀವು ಪೊದ್ದು ಬಗ್ಗೆ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಪೊದ್ದು ಭಾಳ ಒಳ್ಳೆವಳು, ಅವಳೇ ಕಿತ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಕೊಡ್ತಾಳೆ. ನಾನೇನಿಯ ತಗೊಂಡೋಗ್ಬಿಟ್ಟು ಸುಮ್ಮನೆ ನಿಲ್ಸಿರೋದು ಅಷ್ಟೇ, ಏನಿಯ ಅವ್ರ ಮಂತಾಗೆ ಏನಿಯ ಓಡಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲ ಕಣಜ್ಜಿ, ಈಗ ನಮ್ಮ ಮನೆಗೆ ಯಾರು ಓಡಾಡ್ಸೋರು ಹೇಳಿ? ನೀವೇನೇನಿಯ ಯಾರು ಓಡಾಡ್ಸೋಕ್ಕಿಲ್ಲ. ಇವಾಗ ಕಾರಿರೋದಕ್ಕಂತೂ ನಾವಂತೂ ಓಡಾಡ್ಸೋದೇನೇನಿಯಲ್ಲ ಕಾರಿರೋದಕ್ಕೆ. ಅದಕ್ಕೆ ಸುಮ್ಮನೆ ಏನಕ್ಕೆ ಮನೆ ಮುಂದೆ ವೇಸ್ಟಾಗಿ ಬಿದ್ದಿರ್ತದಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಬಿಡು ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಅವ್ರಲ್ಲೇ ಈಗ್ಬಿಟ್ಟು ಬಂದಿರೋದು. ನಮ್ಮನೆ ವಸ್ತುಗಳು ಕಣೆ, ನಮ್ಮನೆ ವಸ್ತುಗಳನ್ನ ನೀನು ತಗೊಂಡೋಗಿ ನೀನು ಅವರು ಇವ್ರಿಗೂ ಕೊಟ್ಟರೆ ಹೆಂಗೆ ಹೇಳು? ಅಯ್ಯೋ ಬುಡಜ್ಜಿ, ನಾವೇನು ಬಳಸ್ಕೊತೀವ? ಅಯ್ಯೋನೇ, ಅವೇನೋ ಬಳಸ್ಕೊಳ್ಳೋ ವಸ್ತುಗಳಾದರೆ ಏನೋ ಅನ್ಬೋದು, ಬಳಸ್ಕೊಂಡಿರೋ ವಸ್ತುಗಳಾದರೆ ಏಯ್ ಸುಮ್ ಕುತ್ಕಳೆ. ನಮ್ಮನೆ ಹಾಳು ಮಾಡಾಕ್ಬಿಟ್ಟು ಬೆಂಕಿ ಇಕ್ಕು ನಮ್ಮನೆಯ ತಗೊಂಡೋಗಿ ಕಂಡವ್ರ ಮನೆಗೆ ಸುರಿದು ಬಿಡಿ ನೋಡು. ನಮ್ಮನೆ ಒಂದ್ಮೇಲೆ ನಮ್ಮನೆ ವಸ್ತುಗಳು ನಮ್ಮನೆಗೆ ಬಂದ್ಮೇಲೆ ನಾವು ಅಚ್ಚುಕಟ್ಟಾಗಿ ಮಡಿಕೋಬೇಕು ನಾವೇನಿಯ, ಇಲ್ಲ ಮಾರ್ಕೊಂಡು ಕಾಸು ಮಡಿಕೋಬೇಕು. ಅದ್ಬಿಟ್ಬಿಟ್ಟು ಆ ಪೊದ್ದಿ ಹೇಳಿದ್ಲು ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ನೀನು ಆ ಪೊದ್ದಿಯವ್ರ ಅಪ್ಪಂಗೆ ಕೊಟ್ಬಿಟ್ಟು ಬಂದಿದ್ದೀಗಲ್ಲ ನೀನು. ಯಾಕೆ ನನ್ನ ಮೊಮ್ಮಕ್ಕಳು ಯಾರಿಲ್ವೇ ಓಡ್ಸಕ್ಕೆ? ಎಲ್ಲರೂ ಏನು ಓಡಾಡ್ಸ್ಕೊಂಡು ಗಾಡೀಲಿ ಮಡಿಕೊಂಡವ್ರೇನು? ಯಾರಿಗಾನ ಒಬ್ರಿಗಾದ್ರೂ ಕೊಟ್ಟಿದ್ರೆ ಸಹಾಯ ಆಯ್ತಿರಲ್ವಾ? ಇದು ಯಾಕೆ ಅವ್ನು ತಿಂಗ್ ಮಾಡ್ತೀಗೋ, ಇಂಥ ಬುದ್ಧಿ ಕಲಿತೀಗೋ ನಾಕಾಣೆ ನೀನಂತೂನುವೆ. ಬರ್ತಾಯ್ತು ನನಗೆ ಕೋಪ ಬರ್ತಾಯ್ತು ನೋಡಿ ನನಗಂತೂನುವೆ, ಮೈಯೆಲ್ಲ ಉರಿದೋಯ್ತಾಯ್ತು ನನಗಂತೂನುವೆ. ಅಯ್ಯೋ ಅಜ್ಜಿ, ಅದೇ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೆ, ಗಿಫ್ಟ್ ಬಂದಿರೋದು ತಾನೇ ಅದು. ಗಿಫ್ಟ್ ಬಂದಿರೋದು ಹೋದ್ರೆ ಹೋಗ್ಲಿ ಬಿಡಿ, ಅದ್ರಾಗ ಏನಾಯ್ತದೆ? ಗಿಫ್ಟ್ ಬಂದಿರೋದು ನಿಮ್ಗೆ ಒಳ್ಳೆ ಕತೆ ಆಗೋಯ್ತಲ್ಲ ಅಜ್ಜಿ ನಿಮ್ಗಂತೂನುವೆ. ನಾನೇನು ದುಡ್ಡು ಕೊಟ್ಬಿಟ್ಟೆ ನಾವು ಪರ್ಚೇಸ್ ಮಾಡ್ಬಿಟ್ಟು ಬಂದು ಮಾರಾಕಿದ್ದೀನಿ, ಇಲ್ಲ ಕೊಟ್ಬಿಟ್ಟಿದ್ದೀನಿ, ದಾನ ಮಾಡಿದ್ದೀನಿ ನಂಗೆ ಹೇಳ್ತಿರಲ್ಲ. ನಿಮ್ಗೆ ಯಾರು ಹೇಳಿದ್ದಿದೆಲ್ಲ ನಾನು ಕೊಟ್ಟಿದ್ದೀನಿ ಅಂತ ನಿಜ ಹೇಳಿ? ಸಂತ್ಗೋಗಿದ್ರಂತೆ. ಈಗ ನೋಡು ಪ್ರೇಮಿನೂ ನೇತ್ರಿ ಆವಾಗಲ್ಲಿ ಅವ್ರ ಅಮ್ಮ ಸಿಕ್ಕಿದಾಗ ಹಂಗೆ ಹೇಳ್ತಂತೆ. ಆವಾಗೆ ನಮಗೂ ಗೊತ್ತಾಗಿರೋದು, ಈ ಪೊದ್ದಿ ಎಲ್ಲ ಸಾಗಿಡಿತಾವಳೆ. ನೋಡು ಇನ್ನೊಂದ್ಕಿತ ಏನು ಕೊಡಕ್ಕೆ ಹೋಗ್ಬೇಡ, ನೈಸ್ ಮಾಡ್ಬಿಟ್ಟು ಸ್ಕೂಟಿಯ ವಾಪಸ್ ಇಸ್ಕೊಬಿಡು, ಸರಿನಾ? ಕೊಟ್ಟಿರೋದನ್ನ ವಾಪಸ್ ಇಸ್ಕೋಬೇಕೇನಜ್ಜಿ? ನೀನು ಇಸ್ಕ, ಏನಾಗಕ್ಕಿಲ್ಲ. ಆ ಮನೆಯಳಿ ಪೊದ್ದಿಗೆ ಸರಿಯಾಗಿ ಉಗುತ್ಬಿಟ್ಟು ಬರ್ತೀನಿ ಪೊದ್ದಿಗೆ. ಅವಳೇ ಕಮ್ಮಿ ಕೊಡಬೇಕು. ಅವಳೇನು ಇಲ್ಲಿ ನನ್ನ ಮೊಮ್ಮಗ ಸಾಯ್ತಾವನೆ, ನನ್ನ ಮೊಮ್ಮಗಂಗೆ ಬಿಟ್ಬಿಟ್ಟು ತಗೊಂಡೋಗ್ಬಿಟ್ಟು ಯಾರ್ಯಾರಿಗೂ ಕೊಟ್ಟರೆ ಹೊಟ್ಟೆ ಉರಿಯಕ್ಕಿಲ್ವೇನು? ನೀನೇನೇ ಹೇಳು? ಪೊದ್ದಿ ಎಲ್ಲವಳೆ ಹಳೆ ಮಂತಗವಳ? ಹಳೆ ಮಂತಾಗಿರ್ಬೇಕು. ಸರಿ ಬಿಡು, ಹೋಗ್ಬಿಟ್ಟು ಇಚ್ಚಾರಿಸ್ಬಿಟ್ಟು ಮಕ್ಕೋಗ್ಬಿಟ್ಟು ಬರ್ತೀನಿ. ಇನ್ನೊಂದ್ಕಿತ ನಮ್ಮ ಮನೆಯಿಂದ ಒಂದು ರಾಗಿ ಕಾಳು ಈಚೆ ಕಡೆಗೆ ಹೋಗ್ಬಾರ್ದು. ಹಂಗೆ ಬುದ್ಧಿ ಹೇಳ್ಬಿಟ್ಟು ಸರಿಯಾಗಿ ಉಗಿದ್ಬಿಟ್ಟು ಬರ್ತೀನಿ. ಇರು ಹೋಗ್ಬಿಟ್ಟು. ಏನು ಅನ್ಕೊಬಿಟ್ಟವಳು? ಏನು ಸುಲಭ ಅನ್ಕೊಬಿಟ್ಟವಳೆ? ಮನೆಗಿಂತ ಸಾಗಿಡಿಯೋದು ಬಂದೇ ಇರು. ಎಲ್ಲ ಪ್ರೇಮಿ ಮನೆಯಾಳಿಗಳ, ನಿಮ್ಮಂಥ ಮನೆಯಾಳಿಗಳನ್ನ ನಾನಂತೂ ನೋಡೇ ಇಲ್ಲ. ಅಲ್ಲೋಡು, ಏನು ಕೇಳಬೇಕಿತ್ತು ಪೊದ್ದು ಅವರಮ್ಮ ಅವ್ರ ಹತ್ರ ಎಲ್ಲನೂ. ಥೋ, ಇವಾಗ ಹೋಗಿ ಪೊದ್ದು ತಗ್ಲಕತ್ತಲ್ಲ, ಅಷ್ಟೊತ್ತಿಗೆ ಪೊದ್ದು ಏನಾರ ಒಂದು ಪಿಲ್ಲನ್ ಮಾಡಿರೋಕೊಂದು ಫೋನ್ ಹಾಕ್ತೀನಿ ಅವಳಿಗೆ. ಅಯ್ಯೋ ಪೊದ್ದಿ, ಫೋನ್ ರಿಸೀವ್ ಮಾಡಿ. ಹಲೋ, ಹೇಳಕ್ಕ. ಲೇ ಎಲ್ಲಿದೆಯೇ? ಹಳೆ ಮನೆ ಹತ್ರ ಬಂದಿದ್ದೆ. ಅದೇ ನಾವು ಐಟಮ್ಸ್ ಎಲ್ಲ ತಗೊಂಡು ಬಂದು ಇಲ್ಲೇ ಹಾಕಿದ್ವಲ್ಲ ಹಳೆ ಮನೆ ಹತ್ರನೇ, ಅದಕ್ಕೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಯಾಕಕ್ಕ? ಲೇ ನಿಮ್ಮ ಅಮ್ಮ ಹೋಗಿ ಆ ನೇತ್ರಂಗೂ ಪ್ರೇಮಿಗೆ ಇಬ್ರಿಗೂ ನಾವಿಬ್ರು 1 ಲಕ್ಷ ದುಡ್ಡು ಕೊಟ್ಟಿರೋದು, ಹಂಗೇನೇ ಸ್ಕೂಟಿ ಕೊಟ್ಟಿರೋದು ಎಲ್ಲ ಹೇಳ್ಬಿಟ್ಟವಳೆ. ಈ ಅಜ್ಜಿಗೆ ಹೇಳ್ಬಿಟ್ಟಿರೋದಕ್ಕೆ ಅಜ್ಜಿ ಬಂದು ಹೆಂಗೆ ಸಿಕ್ಕ್ರ ಹಂಗೇನೇ ಕಯ್ಯ ಅಂತ ಹೇಳ್ಬಿಟ್ಟು ಬಡ್ಕೊತಾಯ್ತು. ಇಲ್ಲಿ ಇನ್ನು ಇನ್ನು ಹುಡಿಕೊಂಡಲ್ಲಿಗೆ ಗೊತ್ತಾಯ್ತೆ. ಹೊಸಿ ಹುಷಾರಾಗಿ ಮಾತಾಡಿ ಕಳ್ಸೋ, ಅಜ್ಜಿತಾಗ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ರಾಮ, ಈ ನೇತ್ರಿಗೂ ಪ್ರೇಮಿಗೂ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ ಅನ್ನಿಸ್ತದೆ. ನಾವೇನು ಅವ್ರ ದುಡ್ಡು ಕಿತ್ಕೊಂಡೋಗ ಕೊಟ್ಟಿದ್ದೀವಿ? ನಾವು ದುಡ್ಡು ಕಿತ್ಕೊಂಡೋಗ್ತಾನೆ ಕೊಟ್ಟಿರೋದು. ಇವ್ರಿಗೇನು ಸಂಕಟ ಆಯ್ತಾಯ್ತೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟರು ಸಹಿಸಾಕಿಲ್ವ ಇವರು? ಯಾರಿಗೆ ಗೊತ್ತು? ಆ ಅಜ್ಜಿ ತಾಗ ಪ್ಲೀಸ್ ಪದಿ ಕಿತ್ತಾಡಕ್ಕೆ ಹೋಗ್ಬೇಡ. ಅಜ್ಜಿ ಸರಿ ಇಲ್ಲ, ಸುಮ್ಮನೆ ಕಯ್ಯ ಅಂದ್ಬಿಡ್ತಾಳೆ ಸುಮ್ಕೆನೆನಿಯ. ಸರಿನಾ? ಸುಮ್ಮನೆ ಸಮಾಧಾನವಾಗಿ, ಅದಕ್ಕೆ ನಿಂಗೆ ಮುಂಚೆನೇ ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ನೀನು ಮುಂಚೆನೇ ನೀ ಫೋನ್ ಹಾಕ್ತಿರೋದು. ಸಮಾಧಾನವಾಗಿ ಹೇಳ್ಕೊಳ್ಸು. ಅಯ್ಯೋ ಈ ಟೆನ್ಷನಾಗಿ ಈ ಅಜ್ಜಿದೊಂದು. ಸರಿ ಬಿಡು, ಆಯ್ತು, ಹಂಗೆ ಮಾಡ್ತೀನಿ. ಹಂಗೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳು, ಇನ್ನೊಂದ್ಕಿತ ಯಾರಿಗೂ ಹಿಂಗೆ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳು, ಸರಿನಾ? ಸರಿ ಆಯಿತು. ನಮ್ಮ ಅಮ್ಮಂಗೂ ಬುದ್ಧಿ ಇಲ್ಲ ಬಾ, ಯಾಕೆ ಹೇಳ್ಬೇಕಿತ್ತು? ಅಜ್ಜಿ ಹತ್ರ ಚೆನ್ನಾಗಿ ಉಗಿಸ್ಕೋಬೇಕು ಪೊದ್ದಿ ಅಂತಂದ್ವಿ. ಅಷ್ಟು ಇಷ್ಟಲ್ಲ, ಸರಿಯಾಗಿ ಮಕ್ಕೇ ನೀವು ಉಗಿಸ್ಕೋಬೇಕು, ಅವಾಗೇನೇ ಬುದ್ಧಿ ಬರೋದು. ಏನಜ್ಜಿ ಇಲ್ಲಿ ಗಂಟ ಬಂದ್ಬಿಟ್ಟೆ? ಯೋನೇ ಮಾಡ್ತಾ ಇದ್ದೀಗ? ಮಾಡೋಕ್ಕೇನು ಕ್ಯಾಮೆ ಇಲ್ಲ ನಿನಗೆ? ಯೋನ್ ಮಾಡ್ತಿದ್ದೀಗ ಇಲ್ಲಿ ನಿಂತ್ಕೊಂಡು? ನೀನು ಏನಜ್ಜಿ ಮಾಡಲಿ, ಇದ್ರಾಗೆಲ್ಲ ನಮ್ಮವೆಲ್ಲ ರೇಷನ್ ಐಟಮ್ಸ್ ಎಲ್ಲ ಇಕ್ಕಿದ್ನಲ್ಲ, ಅದಕ್ಕೆ ನೀ ಹೊಸಿ ಏನೋ ಬೇಕಿತ್ತು ನೋಡ್ಕೊಂಡು ಹೋಗ ನೀವು ಅಂತ ಹೇಳ್ಬಿಟ್ಟು ಬಂದೆ. ಪೊದ್ದಿ, ಇವತ್ತು ನಿನಗೈತೆ ಕಣೆ ಗ್ರಾಚಾರ. ಅಲ್ಲ ಕಣಮಿ, ತಿನ್ನೋದು ನಮ್ಮನೆ ಊಟ, ಇರೋದು ನಮ್ಮನೆಗೆ, ಎಲ್ಲ ನಮ್ಮನೆಗೆ ಇದ್ದು ಹೋಗಿ ಎಲ್ಲನೂ ತವ್ರ ಮನೆಗೆ ಸಾಗಿಡ್ತೀಗಲ್ಲ. ನಿಂಗೆ ನಾಸಿಕೆ ಮಾನ ಮರುವುದು ಅನ್ನೋದು ಏನೂ ಇಲ್ವ ನಿನಗಂತುನುವೆ? ನಿಂಗೆ ನಾಸಿಕೆ ಅನ್ನೋದು ಆಗದೇ ಇಲ್ವ ನಿನಗಂತುನುವೆ? ಏನು ಎಲ್ಲ ತಗೊಂಡೋಗಿ ತವ್ರ ಮನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪಿಲ್ಲನ್ ಮಾಡ್ಕೊಂಡು ಕೊಡ್ತಾ ಇದ್ದೀಗೇನೆ ನೀನು? ಅಲ್ಲ ನನ್ನ ಮೊಮ್ಮಗ ಕೊರಗ್ತಾವನಿ, ನನ್ನ ಮೊಮ್ಮಗನ್ನ ಸುಳೆ ತಿಂದ್ಬಿಟ್ಟು ತಗೊಂಡೋಗಿ ಎಲ್ಲ ತವ್ರ ಮನೆಗೆ ನಿಮ್ಮ ಅಪ್ಪ ಅಮ್ಮಂಗೆ ಕೊಡ್ತಾ ಇದ್ದೀಗಲ್ಲ. ಯಾಕೆ ನನ್ನ ಮೊಮ್ಮಗ ಸಂದಾಗಿರೋದು ಬೇಡವಾ? ಹೇಳು, ಹಂಗನ್ನೋಳಾದರೆ ಹೋಗಿ ಅದೇ ಮನೆಗೆ ಏನೇ ಬಿದ್ದಿರ್ಬೇಕು ನೀನು. ಇಲ್ಲಿ ಗಂಟ ಏನಕ್ಕೆ ಬಂದೆ ನೀನು?
ಓಹೋ ಹೋ 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 ಗಂಡನ ಮನೆಯಿಂದ ತವ್ರ ಮನೆಗೆ ಸಾಗಿಡಿಯೋದನ್ನ ಕಮ್ಮಿ ಮಾಡ್ಕ. ಇನ್ನು ತವ್ರ ಮನೆಯಿಂದ ತಗೊಂಬಿಟ್ ಬಾ. ಅದು ಬಿಟ್ಬಿಟ್ಟು ಇಲ್ಲಿಂದನೇ ಒತ್ಕೊಂಡು ಹೋಯ್ತೀನಿ ಅಂತೀಗಲ್ಲ ನೀನು. ನಿನಗೆ ಒಂದು ತಗೊಂಡು ಹಾಕ್ಬೇಕು ಹೇಳು. ತಲೆನಾಗ ಬುದ್ಧಿಗಿದ್ದಿ ಏನು ಇಲ್ವಾ ನಿಂಗೆ? ಹವ ಹಾಲು ಕುಡಿದಷ್ಟು ಸಂತೋಷ ಆಯ್ತಾಯ್ತು ನನಗಂತೂ. ಆನಂದ ಪದಿ ಪರಮಾನಂದ ಪರಮಾನಂದ. ಓ ನಮ್ಮ ಅಪ್ಪಂಗೆ 1,00,000 ರೂಪಾಯಿ ಕೊಟ್ಟೋದಕ್ಕೆ ಮಾತಾಡ್ತಿದ್ದೀರಿ ನೀವು? 1,00,000 ಕೊಟ್ಟಿದ್ದೀನಿ ಅಂತಾನೆ? ಓ ಅದೇ 1,00,000 ರೂಪಾಯಿ ಕಾಸುನ್ನುವೆ ಹಂಗೇನಿಯ ಸ್ಕೂಟಿಯ ಕೊಟ್ಬಿಟ್ಟು ಬಂದಿದ್ದೀವಿ. ಯಾಕಜ್ಜಿ ಇವಾಗ ಏನಾಯ್ತು ಹೇಳು? ಅದನ್ನೇ ನೀನಿಯ ಗಂಡನ ಮನೆಯಿಂದ ತವ್ರ ಮನೆಗೆ ಯಾಕೆ ತಗೊಂಡೋಗಿ ಕೊಡ್ತಾ ಇದೆಯಾ ಅಂತ ನಾನು ಕೇಳ್ತಿರೋದು. ಯಾಕೆ ತಗೊಂಡೋಗಿ ಕೊಡ್ತಾ ಇದೆಯಾ? ಇಲ್ಲೇ ತಿನ್ನಕ್ಕೆ ಎಷ್ಟು ಜನ ಅವ್ರಿ. ನನ್ನ ಮೊಮ್ಮಗ ಅಂದ್ರೆ ನೀನು ಗಂಡನ ಅಯ್ಯೋ ಅನ್ನಿಸ್ತಿದ್ದೀಗೇನೆ. ಅಜ್ಜಿ ಈ ಪೊದ್ದಿ ಏನು ತಲೆ ಕೆಟ್ಟಬಿಟ್ಟು ಕೆಲಸ ಮಾಡ್ತಾಳೆ ಅಂತ ಅನ್ಕೊಬಿಟ್ಟೇನೆ ಅಜ್ಜಿ. ನೀವು ಬೈಯೋದ್ರಾಗೂ ಒಂದು ಅರ್ಥ ಐತೆ. ನನಗೂ ಗೊತ್ತು, ನಾನು ನನ್ನ ಗಂಡ ಇಬ್ರು ಸಂದಾಕಿರ್ಬೇಕು ಅಂತ ನನಗೂ ಗೊತ್ತು, ಅರ್ಥ ಆಯ್ತದ ನನಗೂ. ನಾನೇನು ತಲೆ ಕೆಟ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಪ್ಪಂಗೆ ಅಮ್ಮಂಗೆ 1,00,000 ರೂಪಾಯಿ ಕೊಟ್ಬಿಟ್ನ. ನೀವೇ ಯೋಚನೆ ಮಾಡಿ. ನಮ್ಮದು 1 ಎಕರೆ ಜಮೀನು ಐತಲ್ಲ, ಆ 1 ಎಕರೆ ಜಮೀನು 25 ಲಕ್ಷಕ್ಕೆ ಹೋಯ್ತದೆ. ಅದಕ್ಕೆ ಮನೆ ಏನಿಲ್ಲ ಅಂದ್ರೂ ಅದು ಎಲ್ಲ ಜಾಗ ಪಾಗ ಎಲ್ಲ ಸೇರಿ ಅದು ಒಂದು 25 ಲಕ್ಷಕ್ಕೆ ಹೋಯ್ತದೆ. ಅಂದರೆ ಜಾಗ ದೊಡ್ಡದಾಗೈತೆ ನಮ್ಮದು. ಎಲ್ಲ ಸೇರ್ಬಿಟ್ಟು ಎಷ್ಟಾಯಿತು? 50 ಲಕ್ಷ ಆಯಿತು ಅಲ್ವಾ? 50 ಲಕ್ಷ ಆಯಿತು. ಈಗ ನಾನೇನ 1,00,000 ರೂಪಾಯಿ ಸಾಲ ಏನಾರ ನಮ್ಮ ಅಪ್ಪಂತು ಕೊಡಲಿಲ್ಲ ಅಂತ ಹೇಳಿದಿದ್ರೆ ನಮ್ಮ ಅಪ್ಪ ಏನು ಮಾಡೋದು? ಐತಲ್ಲ 1 ಎಕರೆ ಜಮೀನು, 25 ಲಕ್ಷ ರೂಪಾಯಿ ಜಮೀನ, ಆರಾಮಾಗಿ 25 ಲಕ್ಷ ರೂಪಾಯಿ ಜಮೀನ ಮಾರಾಕ್ಬಿಟ್ಟಿರೋದು. ಆಮೇಕಿಂದ ನಾನು ಎಲ್ಲಿ ಇಸ್ಕೊಳಕ್ ನಮ್ಮ ಮನೆಗೆ ಜಮೀನು ಎಲ್ಲಿರೋದು? ನೀನೇ ಯೋಚನೆ ಮಾಡು. ಏನೇನೋ ಪುಂಕ್ತಾವಳೆ. ಹ್ಞೂ ಅಜ್ಜಿ, ನಾನೊಬ್ಳೇ ಮಗಳು. ನಾನೊಬ್ಳೇ ಮಗಳು ಅಂದಮೇಲೆ ಆಸ್ತಿ ಎಲ್ಲ ನನಗೆ ಬರಬೇಕು. ನಾನು ನನ್ನ ಗಂಡನಿಯ ತಿಂದು ಉಂಡು ಸಂದಾಕಿರೋದು ನಾನು ನನ್ನ ಗಂಡನಿಯ. ಈಗ ನಮ್ಮ ಅಪ್ಪನ ಕಷ್ಟ ಅಂದಾಗ 5 ರೂಪಾಯಿ 10 ರೂಪಾಯಿ ಹಂಗೆ ಕೊಡ್ತಿರಬೇಕು. ಕೊಟ್ರಾಗ ಜಮೀನು ಮಾರಲ್ಲ. ಈಗ 25 ಲಕ್ಷ ರೂಪಾಯಿ ಜಮೀನು ಇನ್ನೊಂದು 10 ವರ್ಷ ಬಿಟ್ಕೊಂಡ್ರೆ 50 ಲಕ್ಷ ಆಯ್ತದೆ. ಇನ್ನು 10 ವರ್ಷ ತನಕ ನಮ್ಮ ಅಪ್ಪ ಮುಂದೆ ಚೆನ್ನಾಗಿ ನೋಡ್ಕೊಂಡ್ರೆ 50 ಲಕ್ಷ ರೂಪಾಯಿ ಅವ್ರಿಗೆ ನಾನು ಕೊಡ್ತೀನ? ಇಲ್ಲ, 10 ವರ್ಷ ಆದ್ರೂ 10 ಲಕ್ಷ ಕೊಟ್ಟರಲ್ಲ ನನ್ನ ಪಪ್ಪ. ಅವ್ರಿಗೆ ಊಟಕ್ಕೂ ಬಟ್ಟೆಗೂ ಹಂಗೆ ಚೆನ್ನಾಗಿ ನೋಡ್ಕೊಂಡ್ರೆ 50 ಲಕ್ಷ ರೂಪಾಯಿ ಆಸ್ತಿ ಸಿಗ್ತದೆ ನನಗೆ. ಅದಕ್ಕೆ ನೀ ಮಾರ್ತೀನಿ ಅಂತ ಹೇಳ್ತಿದ್ರು. ಮಾರಬೇಡಪ್ಪ, ನನ್ನ ಹೆಸ್ರಿಗೆ ಜಮೀನು ಬರ್ಕೊಡಿ, ನಾನು ನಿಮ್ಮ ಮಳಿ ಮೈ ಇಬ್ಬರೇ ಸುಖವಾಗಿ ಸಂತೋಷವಾಗಿರ್ತೀನಿ ಅಂತಂದೆ. ಆಯಿತು ಕಣವ, ಹಿಂಗೆ ಕಷ್ಟ ಐತೆ ಅನ್ನೋದಕ್ಕೆ 1,00,000 ರೂಪಾಯಿ ಕೊಟ್ಬಿಟ್ಟು ಬಂದೆ ಕಣಜ್ಜಿ. ಅಷ್ಟಕ್ಕೆ ನೀನು ನಮ್ಮ ಅಪ್ಪ ನಿನ್ನ ಹೆಸ್ರಿಗೆ ಮಾಡಿಸ್ಕೊಟ್ಬಿಡ್ತೀನಿ ಕಣವ, ಮಾರ್ಗಿರೋದೆಲ್ಲ ಇನ್ನು ಮಾಡೋದೇ ಇಲ್ಲ ಅಂತಂದ್ಬಿಡ್ತು. ಗೊತ್ತಾ ಅಜ್ಜಿ? ಈಗ ಹೇಳಿ, ನಾನು ಬುದ್ಧಿವಂತೇನ ದಡ್ಡಿನ? ನಾನು ಕೊಡ್ಬೇಕಿತ್ತ ಕೊಡಬಾರ್ದಾಗಿತ್ತ ಹೇಳು ನೀವೇನೇನೆ? ಅಯ್ಯಯ್ಯ ಪುದ್ದಿ, ಭಾಳ ಬುದ್ಧಿವಂತೆ ನೀನು. ನಾ ಎಲ್ಲ ದಡ್ಡ ಬಡ್ಡಿ ಅನ್ಕೊಂಡಿದ್ದೆ. ಏನೋ ಈ ಒಜ್ಜಿನೂ ಯಾಮಾರಿಸ್ಬಿಟ್ಲಾ? 50 ಲಕ್ಷನ ಬಿಡ್ಬೇಡ, 50 ಲಕ್ಷನ ನೀಟಾಗಿ ಇಸ್ಕ, ಬುಡಕ್ಕೆ ಹೋಗ್ಬೇಡ. ಹ್ಞೂ ಅಜ್ಜಿ, ನಾನು ಬಿಡಕ್ಕಿಲ್ಲ. ಒಬ್ಬಳೆ ಮಗಳು ಗೆಪ್ತಿ ಇಕ್ಕಳಿ. ಆಸ್ತಿ ಎಲ್ಲ ನನಗೆ ಬರ್ತದೆ. ಏನಾದ್ರು 50 ಲಕ್ಷ ಆಸ್ತಿನ ಅಜ್ಜಿ ನನಗೆ ಬರ್ತದೆ ಅಂತಂದ್ರೆ 1 ಲಕ್ಷ ಹೋದ್ರೆ ಹೋಗ್ಲಿ ಬಿಡಿ. ಈಗ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಮಾರಾಕ್ಬಿಡ್ತಾರೆ. ಅವಾಗ ನಾನೇನು ಮಾಡಲಿ? ನಾನು ನನ್ನ ಗಂಡ ಚೆನ್ನಾಗಿರೋದು ಬೇಡವೆ? ಅಲ್ಲೂ ಆಸ್ತಿ ಸಿಗ್ತದೆ ನಮಗೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬಾರ್ದು? ನೋಡ್ಕೋಬೇಕು, ಸಂದಕ್ಕೆ ನೋಡ್ಕೋಬೇಕು. ಈಗ ಗೊತ್ತಾಯ್ತಲ್ಲ ಯಾವ್ಯಾವ 3rd ಕ್ಲಾಸರ ಮಾತೆಲ್ಲ ಕೇಳ್ಬಿಟ್ಟು ನೀವು ನನಗೆ ಬೇಜಾರು ಮಾಡಬೇಡಿ ಅಜ್ಜಿ. ನಾನು ತಲೆ ಉಪಯೋಗಿಸಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ನಾನು ನನ್ನ ಗಂಡ ಸಂಡಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ? ನಾನಂತೂ ಏನು ಹೊಸಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಿಟ್ರೆ ಇಲ್ಲ, ಬೇಜಾನ್ ಕೆಲಸ ಮಾಡ್ತಾ ಇದ್ದೀನಿ. ಸರಿನಾ? ಇನ್ಮೇಲೆ ಯಾವಳೆ ಹೇಳಿದ ಮಾತುಗಳೆಲ್ಲ ಕೇಳಿಸ್ಕೊಂಡು ನಾನು ಮುಂದಕ್ಕೆ ಬಂದು ಬೈದಾಡಕ್ಕೆ ಬರಬೇಡ್ರಿ. ಸರಿನಾ? ಭಾಳ ಬುದ್ಧಿವಂತೆ ನಾನು, ದಡ್ಡಿ ಎಲ್ಲ ಬುದ್ಧಿವಂತೆ ನಾನು. ಸರಿನಾ? ಸರಿ ಕಣಮ್ಮಿ, ಆಯಿತು. ಸರಿ ಕಣಜ್ಜಿ, ನನಗೂ ಲೇಟ್ ಆಯ್ತದೆ. ಕೆಲಸ ಐತೆ, ಇನ್ನೂ ಹೋಗ್ಬೇಕು. ಇನ್ನೂ ಅಲ್ಲೆಲ್ಲ ಕೆಲಸ ಮಾಡ್ತಾವ್ರಿ. ಕೆಲಸದಾಗೆಲ್ಲ ನೋಡ್ಕೋಬೇಕು, ಮಾಡಬೇಕು. ಏನು ಹೊಸಿ ಕೆಲಸ ಐತೆ ನನಗಂತೂ? ಅಯ್ಯೋ ಬೇಜಾನ್ ಕೆಲಸ ಐತೆ ನನಗೆ. ಸರಿನಾ? ಹೋಯ್ತೀನಿ. ಸಂಜೆ ಸಿಗ್ತೀನಿ ಬಿಡಜ್ಜಿ. ಸಂಜೆ ಬಂದ್ಬಿಡ್ರಿ. ಅಲ್ಲಿ ಕೆಲಸ ಮಾಡತ್ತಾಗೆ ಚಕ್ಲಿ ಗಿಕ್ಲಿ ಎಲ್ಲ ತಿನ್ಕೊಂಡು ಹೋಗಿವ್ರಂತೆ ಪಾಪ. ಮನೆಗಂತೂ ತರಲೇ ಇಲ್ಲ ನಾವು. ಕೆಲಸ ಶಾನೆ ಇತ್ತು, ತರಕ್ಕೆ ಆಗಲಿಲ್ಲ. ಈಗ ಬರ್ರಿ ತಿನ್ಕೊಂಡು ಹೋಗಿವ್ರಂತೆ. ಸರಿ ಕಣ್ಪದ್ದಿ, ಆಯ್ತು. ಹೋಗು ಕೆಲಸ ನೋಡ್ಕೋಬೋಗ್ರಿ ಮೊದಲು. ನನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ನಂಗೆ ಅಷ್ಟೇ ಸಾಕು. ಹಂಗೆ ಅದೇನೋ ಅಂತಾರಲ್ಲ, ಈ ಅಮ್ಮಂಗೆ ಹಿಂಗೆ ನೀ ಬುದ್ಧಿ ಕಲಿಸ್ಬೇಕು. ಅಲ್ಲ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟರೆ ಉರ್ಕೊಂಡು ಸಾಯ್ತಲ್ಲ ಈ ಮುದುಕಿಗೆ ಏನು ಬಂದೈತೆ ದೊಡ್ಡರೋಗ. ಸರಿಯಾಗಿ ಹೇಳ್ದೆ. ನೀನು ಜಗಳ ಬಿದ್ದಿದ್ರೆ ಸುಮ್ಮನೆ ಮನೆ ನೆಮ್ಮದಿ ಇರ್ತಿರಲ್ಲ. ಕಿತಾಡೋಳಿ ವಜ್ಜಿ ಹೆಂಗೋ ಸರಿಯಾಗಿ ಮಾಡಿದ್ದೀನಿ ವಜ್ಜಿಗೆ. ಇನ್ನೊಂದು ಕಿತ ಏನಾರ ಹೇಳಕ್ಕೆ ಬರಲಿ, ಆವಾಗ ಹೇಳ್ತೀನಿ. ಯಪ್ಪ ಏನು ಹೊಟ್ಟೆ ಉಕ್ಕುಲ್ ಚೆನ್ನಾನ. ತವ್ರ ಮನೆಗೆ 10 ರೂಪಾಯಿ ಕೊಡಂಗಿಲ್ಲ, ತವ್ರ ಮನೆಯಿಂದ ಮಾತ್ರ ತಂದುಬಿಟ್ಟು ಇವ್ರಿಗೆಲ್ಲ ಇಟ್ರಿಸ್ಬಿಡ್ಬೇಕಂತೆ. ಅಲ್ಲ ಮೊಮ್ಮಕ್ಕಳನ್ನ ನ್ಯಾಯವಾಗಿ ಬೆಳೆಸಿಲ್ಲ. ಒಬ್ಬನ ಮಗನ ನೆಟ್ಟಿಗೆ ದುಡಿಯಲ್ಲ, ಸಸಿಗಳು ದುಡಿಬೇಕಿಲ್ಲ. ಆದ್ರೂ ಅಂದರೆ ನನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಪ್ಪ. ನನ್ನ ಮೊಮ್ಮಕ್ಕಳು ಸೀಮೆಗಿಲ್ದಿರ ಮೊಮ್ಮಕ್ಕಳು. ನನ್ನ ಗಂಡಗೆ ಮೊದಲು ಉಗಿಬೇಕು. 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ಲ ನನ್ನ ಮಗ. ಏನೇ ಎಳುಪದ್ದಿ, ಅತೀ ಬುದ್ಧಿವಂತೆ. ಅಜ್ಜಿ ಏನೇ ಅವಳನ್ನ ಸರಿಯಾಗಿ ಉಗಿಯೋದು ಬಿಟ್ಬಿಟ್ಟು ಇದ್ಯಾಕೆ ಹಿಂಗೆ ನ್ಯಾಟಕ್ಕೆ ಸುಮ್ಕೇನೇ ಇದ್ದೀರಲ್ಲ ನೀವು? ಸರಿಯಾಗಿ ಯಾಕೆ ಮಕ್ಕಳಿಗೆ ಬೇಕಿತ್ತು ತಾನೆ? ಅವಳು ಹೇಳೋ ನಾಟಕ ಎಲ್ಲ ನಂಬ್ಕೊಳು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರಾ?
ನಿನಗೇನೆ ಗೊತ್ತೈತೆ, ನಿನಗೇನು ಅರ್ಥ ಆಯ್ತದೆ ಅಂತ ಹೇಳ್ಬಿಟ್ಟು ನಿನಗೆ ತಲೆಗಿಲೆ ಕೆಟ್ಬಿಟ್ಟೈತೇನೆ ನಿನಗೆ. ಹಾಂ ನಡು ಪೊದ್ದಿ ಭಾಳ ಪುದ್ವಂತೆ, ಲಕ್ಷ ಕಳ್ಕೊಂಡ್ರು ಅಂದರೆ 50 ಲಕ್ಷ ಹೆಂಗೆ ವಸೂಲಿ ಮಾಡೋದು ಅಂತ ಕಲ್ತವಳೆ. ಏ ದಡ್ಬಡ್ಡಿ ನಿಮ್ಮಂಥವ್ರಿಗೆ ಏನು ಗೊತ್ತಾಯ್ತದೆ ಅವಳು ಬುದ್ಧಿವಂತಿಕೆ ಏನು ಅಂತ ಹೇಳ್ಬಿಟ್ಟು ಕಲ್ತ್ಕೊಳ್ರಿ ನೀವು. ಅವಳು ನೋಡ್ಬಿಟ್ಟು ನೋಡು ಹೋಗ್ಬಿಡ್ತದಲ್ಲ 50 ಲಕ್ಷ ಕಾಸು ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಟ್ಬಿಟ್ಟು ಹೆಂಗೆ ಸೊರ್ ಮಾಡ್ಕೊಂಬಿಟ್ಟು ಬಂದವಳೆ ಅಂತ. ಅದು ಬುದ್ಧಿವಂತ ಹೆಣ್ಮಕ್ಳು ಲಕ್ಷಣ ನೋಡಿವಾಗ ನನ್ನ ಮೊಮ್ಮಗನೂ ಇವಳು ಸಂದಕ್ಕೇನೆ ಇರ್ತಾರೆ. ನೀವು ಇದ್ದೀರಾ ಏನು 10 ರೂಪಾಯಿದು ಏನೋ ಇದಿಲ್ಲ ಏನಿಲ್ಲ, ನೆಟ್ಟು ನೀವು ತವ್ರ ಮನೆಯಿಂದ ಏನೋ ತಂದಿದ್ರೆ ಆವಾಗ ಗೊತ್ತಾಗೋದು. ಪೊದ್ದು ನೋಡಿ ತಗೊಬಿಟ್ಟು ಬತ್ತಳೆ 4-5 ವರ್ಷಕ್ಕೆ ಎಲ್ಲ ಆಸ್ತಿ ಅವಳು ಕೈಯಾಗಿರ್ತದೆ. ಕೊಟ್ಟರೆ ಕೊಡ್ಲಿ ಬಿಡು, ಏನೋ 50 ಲಕ್ಷ ಒತ್ಕೊಂಡೋಗಿ ಕೊಟ್ಟಾಳೆ, ಆವಾಗ ಒಂದು 5,000 10,000 ಕೊಡ್ತಾಳೆ ಅಷ್ಟೇ. ನಿನಯ ಲಾಭ ಎಲ್ಲ ಪೊದ್ದಿಗೆ ತಾನೆ. ಅಯ್ಯೋ ದಡಬಡ್ಡಿಗಳು, ನಿಮ್ಮ ಮಾತು ಕಟ್ಕೊಂಡು ನಾನು ಇವಳ ಮೇಲೆ ಜಗಳ ಬೀಳಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಇವು ಯಾವಲ್ಲ ಇವು, ತಲೆನಾಗ ಬುದ್ಧಿನೂ ಇಲ್ಲ, ಹೇಳ್ದರ ಮಾತು ಕೇಳೋಕ್ಕಿಲ್ಲ. ಥೋ ಪೊದ್ದಿ ಮಾಡೋದೇ ಸರಿನಪ್ಪ. ಅಯ್ಯೋ ಹಂಗಲ್ಲ ಕಣಜಿ, ನಾನು ಹೇಳೋದನ್ನ ಕೇಳ್ರಿ ಹೊಸಿ. ಹೋಗೆ ನೀನು ಹೇಳೋದನ್ನ ಕೇಳ್ಕೊಂಡು ಬೇರೆ ಕುಂತ್ಕ. ಹೋಗೋಗ ಸುಮ್ಕೆ ಕ್ಯಾಮೆ ನೋಡ್ಕ. ಯೋಲ ಪೊದ್ದಿ, ನೀನು ಎಂಥ ಖತರ್ನಾಕಿರ್ಬೇಡವೆ ಪೊದ್ದಿ ನೀನು. ಹಿಂಗೆ ಯಾಮರ್ಸ್ಬಿಡ್ತೀಯಲ್ಲೇ ನೀನಂತೂ ಸರಿಯಾಗಿ ಉಗಿತೈತೆ ಅಜ್ಜಿ ಅಂತ ಅನ್ಕೊಂಡು ಬಂದರೆ ನೀನು ಜಗಳಕ್ಕೆ ಬೀಳ್ತಿದ್ದಂಗೆ ಹಿಂಗೆ ಪಿಲೇಟ್ ಚೇಂಜ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಲ್ಲ, ಭಾಳ ಖತರ್ನಾಕು. ಯಾವಾಗೂ ಪ್ರೇಮಿ ಹೇಳೋಳು ಪೊದ್ದಿ ಬೋಲ್ ಖತರ್ನಾಕು ಅಂತ. ನನಗೆ ಅರ್ಥನೇ ಆಗಿರಲಿಲ್ಲ. ಈಗ ಅರ್ಥ ಆಯಿತು, ಸಂದಕ್ಕೆ ಅರ್ಥ ಆಯಿತು ನನಗಂತೂ. ಏನು ಇವಳು ಭಾಳ ಖತರ್ನಾಕ್. ನಾನು ಇನ್ಮೇಲೆ ತಲೆ ಉಪಯೋಗಿಸ್ತೀನಿ. ನನ್ನ ತವ್ರ ಮನೆಯಿಂದ ನನಗೇನು ಆಸ್ತಿ ಬರೋಕ್ಕಿಲ್ವೇ, ಅಲ್ಲಿಂದನೂ ಬರಬೇಕಲ್ವ, ಆಮೇಲೆ ಕಿತ್ಕೊಬಿಟ್ಟು ಬಂದು ತೋರಿಸ್ತೀನಿ.